ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆನಂದ್. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ದಿಸ್ ಈಸ್ ಮೈ ಫಸ್ಟ್ ಲಾಗ್. ಸೊ ಇವತ್ತಿನ ಸಮಾಚಾರ ಏನಪ್ಪ ಅಂತಂದರೆ, ನಮ್ಮ ಮನೇಲಿ ಕೋಳಿ ಮರಿ ಮಾಡಿಸಿತ್ತು. ಅದು ಎಷ್ಟು ಮರಿ ಮಾಡಿಸಿದ್ದೆ ಅನ್ನೋದೊಂದು ಕ್ಯೂರಿಯಾಸಿಟಿ. ಸೊ 13 ಮರಿ ಮಾಡಿಸಿತ್ತು. ಮತ್ತು ಬೆಳಗ್ಗೆನೇ ಕ್ಯಾಂಪ್ ಇತ್ತು ವ್ಯಾಕ್ಸಿನೇಷನ್ ಮಾಡೋದಕ್ಕೆ. ಸೊ ಒಂದು ಹಳ್ಳಿಗೆ ಹೋಗಬೇಕಾಗಿತ್ತು. ನಾನು ಬೆಳಗ್ಗೆನೇ ಕೆಲಸಕ್ಕೆ ಹೋಗ್ಬಿಟ್ಟೆ ಫ್ರೆಂಡ್ಸ್. ಅಲ್ಲಿಂದ ಹೋಗಿದ ತಕ್ಷಣ ಒಂದು ಹಳ್ಳಿಗೆ ಹೋದೆ. ಅಲ್ಲಿ ಒಂದೊಂದೇ ಹಸುಗಳನ್ನ ಕರ್ಕೊಬಂದು ವ್ಯಾಕ್ಸಿನೇಷನ್ಸ್ ಮಾಡಿಸ್ಕೊಂಡ್ರು. ಯಾವ ವ್ಯಾಕ್ಸಿನೇಷನ್ ಅಪ್ಪ ಅಂದರೆ ಕಾಲು ಬಾಯಿ ಜ್ವರದ್ದು. ಸೊ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅಂತ ಹೇಳ್ಬಿಟ್ಟು ಈ ಥರ ಒಂದೊಂದೇ ಹಸುಗಳು ಬಂದು ವ್ಯಾಕ್ಸಿನ್ ಮಾಡಿಸ್ಕೊಂಡು ಹೋಗ್ತಾಯಿದ್ವು. ಈ ಲಸಿಕೆ ಹಾಕ್ಸೋದ್ರಿಂದ ಏನಪ್ಪ ಅನುಕೂಲಗಳಂದರೆ, ನಮ್ಮ ಹಸುಗೆ ಯಾವುದೇ ಥರ ಕಾಲುಬಾಯಿ ಜ್ವರ ಯಾವುದೇ ಥರ ಬರಲ್ಲ ಅಂತ ಹಾಕ್ಸ್ಲೇಬೇಕು, ಕಂಪಲ್ಸರಿ ಹಾಕ್ಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಮತ್ತು ಅಲ್ಲಿಂದ ಬಂದು ನನ್ನ ಫ್ರೆಂಡು ಫೋನ್ ಮಾಡಿದರು, ನಮ್ಮ ಮರಿಗಳು ತೊಗೊಬಂದು ಹೊಸದಾಗಿ ಮರಿ ಬಂದಿದೆ, ವ್ಯಾಕ್ಸಿನ್ ಮಾಡಬೇಕು ಅಂತ. ಸೊ ನಾನು ಅಲ್ಲಿ ಶೆಡ್ ಹತ್ರ ಹೋಗಿದ ತಕ್ಷಣ ಅವರು ಮೇವು ಕೊಡ್ತಾಯಿದ್ರು. ಏನಕ್ಕಪ್ಪ ಈ ಥರ ಮೇವು ಕೊಡ್ತಾರೆ ಅಂತಂದರೆ, ಮರಿ ಆ್ಯಕ್ಟಿವ್ ಇಲ್ಲ ಅಂದರೆ ವ್ಯಾಕ್ಸಿನ್ ಅವತ್ತು ಮಾಡಲ್ಲ ನಾವು. ಅದರಿಂದ ಎಲ್ಲ ಮರಿ ಆ್ಯಕ್ಟಿವ್ ಇದಾವೆ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಅಂತ ಮೇವೆಲ್ಲ ಕೊಟ್ಬಿಟ್ರು. ಸೊ ಎಲ್ಲ ಮರಿ ಆ್ಯಕ್ಟಿವ್ ಇತ್ತು. ವ್ಯಾಕ್ಸಿನೇಷನ್ ಮಾಡಿದ್ರಿ, PPR ವ್ಯಾಕ್ಸಿನೇಷನ್ ಮಾಡಿ ಮುಗಿಸ್ಬಿಟ್ಟು ಮತ್ತೆ ಅಲ್ಲಿಂದ ನೆಕ್ಸ್ಟು ಒಂದು 3 ಮರಿಯನ್ನು ತೊಗೊಂಬಂದಿದ್ದೀರಿ, ಬಂಡೂರು ಮರಿ ಅಂತ ಫೋನ್ ಮಾಡಿದರು. ಅವ್ರ ಮನೆ ಹತ್ರ ಹೋದ್ರೆ ಏನಕ್ಕಪ್ಪ ಅಂತಂದರೆ ಒಂದು ಮರಿಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಸೊ ಅದು ನೋಡ್ಕೊಂಡು ಬರೋಷ್ಟರಲ್ಲಿ ಸಂಜೆ ಆಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡ್ಬಂದು ನಾವು ಈ ಥರಕ್ಕೆ ಹೋದ್ರಿ, ಫೈಬರ್ ಮ್ಯಾಟು ಮತ್ತು ಐರನ್. ಏನಕ್ಕಪ್ಪ ಅಂತಂದರೆ ನಮ್ಮ ಕುರಿ ಶೆಡ್ ಮಾಡೋದಕ್ಕೆ. ಸೊ ಇವತ್ತಿನ ಸಮಾಚಾರ ಇಷ್ಟೇ ಫ್ರೆಂಡ್ಸ್. ನನ್ನ ವಿಡಿಯೋ ಏನಾದರೂ ಒಂಚೂರು ಇಷ್ಟ ಆಗಿದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ